ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯೂನುಸ್ ಡಕಾಯತ್ ಹೋದ, ತಾರಿಕ್ ಡಕಾಯತ್ ಬಂದ. ಒಬ್ಬ ಡಕಾಯತನ ನಿರ್ಗಮನ, ಇನ್ನೊಬ್ಬ ರೆಹಮಾನ್ ಡಕಾಯತ್ ಎನ್ನುವಂಥವನ ಆಗಮನ. ಇದು ಬಾಂಗ್ಲಾದೇಶದಲ್ಲಿ ನಡೆದಂಥ ಇತ್ತೀಚಿನ ವಿದ್ಯಮಾನ. ಅತಿ ಹೆಚ್ಚು ಕುತೂಹಲವನ್ನು ಕೆರಳಿಸಿದಂಥ ಬಾಂಗ್ಲಾದೇಶದ ಚುನಾವಣೆ. ಅದರಿಂದ ಭಾರತಕ್ಕೆ ಭಾಳ ದೊಡ್ಡ ಮಟ್ಟದ ಬದಲಾವಣೆಯೇನೂ ಆಗುವುದಿಲ್ಲ, ಏಕೆಂದರೆ ಮತಾಂಧ ರಾಷ್ಟ್ರ. ಆದರೆ ಈ ಮೊಹಮ್ಮದ್ ಯೂನುಸ್ ಎನ್ನುವಂಥ CIA ಏಜೆಂಟ್ ಇದಾನಲ್ಲ, ಈತ ತೊಲಗಬೇಕಾದಂಥ ಅನಿವಾರ್ಯತೆ ಭಾರತಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಇತ್ತು. ಹೀಗಾಗಿ ಈ ಚುನಾವಣೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವೈಶ್ವಿಕ ಮಟ್ಟದಲ್ಲಿ ಗಮನಿಸಲಾಗ್ತಾ ಇತ್ತು. ಯಾವ ಜಮಾತೆ ಇಸ್ಲಾಮಿ ಎನ್ನುವಂಥ ಪಕ್ಷ ಮತ್ತು ಯಾವ ಜಂಜಿ ಅನ್ನೋರಲ್ಲಿ ಗಲಾಟೆಯನ್ನು ಮಾಡಿದ್ರೋ ಆ ಜಂಜಿ ಅಂತೂ ನಾಪತ್ತೆ ಆಗೋಯಿತು. ಜಮಾತೆ ಇಸ್ಲಾಮಿ 18 ಸೀಟ್ನಿಂದ 66 ಸೀಟುಗಳಿಗೆ ಬಂತು. ಲಂಡನ್ನಲ್ಲಿ ಅವಿತುಕೊಳ್ತಿದ್ದಂಥ ತಾರಿಕ್ ರೆಹಮಾನ್, ಖಲೀದಾ ಜಿಯಾನ ಪುತ್ರ, ಈಗ ಪ್ರಧಾನಿಯಾಗಿ ಅಲ್ಲಿ ಅಧಿಕಾರವನ್ನು ಹಿಡಿದಿದ್ದಾರೆ ಬಾಂಗ್ಲಾದೇಶದಲ್ಲಿ. ಬಾಂಗ್ಲಾದೇಶದ ದುರಂತವನ್ನು ನೋಡಿ, ಭಾರತದ ದುರಂತವನ್ನು ಗಮನಿಸಿ. ಯಾವ ಬಾಂಗ್ಲಾದೇಶದ ಹುಟ್ಟಿಗೆ ಭಾರತ ದೇಶ ಕಾರಣ ಆಯಿತೋ, ನಮ್ಮ ಸೈನಿಕರನ್ನು ಅದಕ್ಕಾಗಿ ಬಲೆ ಕೊಟ್ಟವು, ಅಂಥ ಬಾಂಗ್ಲಾದೇಶ ತನ್ನ ಶತ್ರು ರಾಷ್ಟ್ರವಾದಂಥ ಪಾಕಿಸ್ತಾನ ಜೊತೆ ಕೈ ಜೋಡಿಸುತ್ತೆ. ನಾವು ನೀವು ಭಾಯಿ ಭಾಯಿ ಅನ್ನತ್ತೆ, ಭ್ರಾತೃತ್ವದ ಪ್ರೇಮವನ್ನು ತೋರಿಸುತ್ತೆ, ಭಾರತದ ವಿರುದ್ಧ ಸಂಚುಗಾರಿಕೆಯನ್ನು ಮಾಡುತ್ತೆ. ಯಾವ ಚುನಾಯಿತ ವ್ಯಕ್ತಿಯೇ ಅಲ್ಲ ಅಂತ ಮೊಹಮ್ಮದ್ ಯೂನುಸ್ ಅನ್ನುವಂಥ ವ್ಯಕ್ತಿ ಭಾರತದ ವಿರುದ್ಧ ಪಿತೂರಿಯನ್ನು ಮಾಡ್ತಾರೆ. ಪಿತೂರಿಯನ್ನು ಮಾಡೋದಷ್ಟೇ ಅಲ್ಲ, ನಿರ್ಗಮನ ಮಾಡುವ ಸಂದರ್ಭದಲ್ಲಿ ಮಾಡಿದ ಭಾಷಣದಲ್ಲಿ ಭಾರತದ ಚಿಕನ್ ನೆಕ್ ಬಗ್ಗೆ ಮಾತಾಡ್ತಾರೆ, ನಮ್ಮ ಸಪ್ತ ರಾಜ್ಯಗಳ ಬಗ್ಗೆ ಮಾತಾಡ್ತಾರೆ. ಇಂಥ ಮೊಹಮ್ಮದ್ ಯೂನುಸ್ ಡಕಾಯತ್ ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಬುಧವಾರ ಬೆಳಗಿನ ಜಾವ 3:25 ಕತಾರ್ ಏರ್ವೇಸ್ನ ಫ್ಲೈಟನ್ನು ಹಿಡ್ಕೊಂಡು ಫೆಬ್ರವರಿ 18ನೇ ತಾರೀಕು QR 634 ಎನ್ನುವಂಥ ವಿಮಾನ, ಅದರಲ್ಲಿ ಪರಾರಿಯಾಗಿದ್ದಾರೆ ಕತಾರ್ಗೆ ಬಾಂಗ್ಲಾದೇಶದಿಂದ. ಕತಾರ್ ಇಂಥವ್ರನ್ನೆಲ್ಲ ಸಾಕತ್ತೆ ಅಷ್ಟೇ ಅಲ್ಲ, ಮತಾಂಧತೆಗೆ ಯಾರ್ಯಾರು ಪುಷ್ಟಿ ಕೊಡ್ತಾರೋ ಅವರನ್ನು ರಕ್ಷಿಸುವ ಕೆಲಸವನ್ನು ಮಾಡುತ್ತೆ. ಮಜಾ ನೋಡಿ, ಈತ ಚುನಾಯಿತನಾದಂಥ ಪ್ರಧಾನಿ ಅಲ್ಲ ಮೊಹಮ್ಮದ್ ಯೂನುಸ್, ಈತನಿಗೆ ನೊಬೆಲ್ ಪ್ರಶಸ್ತಿ. ಇನ್ನೊಬ್ಬ ಚುನಾಯಿತ ಪ್ರತಿನಿಧಿ ಯಾರು, ಡೊನಾಲ್ಡ್ ಟ್ರಂಪ್, ಅಮೆರಿಕೆಯ ಅಧ್ಯಕ್ಷ, ಆತನಿಗೆ ನೊಬೆಲ್ ಪ್ರಶಸ್ತಿ ಇಲ್ಲ. ಅಲ್ಲಿ ಅಧಿಕಾರದಲ್ಲಿಲ್ಲ ಪ್ರತಿಪಕ್ಷ ನಾಯಕಿ, ಆಕೆಗೆ ನೊಬೆಲ್ ಪ್ರಶಸ್ತಿ ಬಂದ ಕಾರಣಕ್ಕೆ ಈತ ಪ್ರಧಾನಿ, ಚುನಾಯಿತನಲ್ಲ. ಎಷ್ಟು ವಿಚಿತ್ರ, ಎಷ್ಟು ವೈರುಧ್ಯ, ಎಂಥ ವಿರೋಧಾಭಾಸಗಳು ನೋಡಿ. ಯಾರು ಆ ದೇಶದ ಹುಟ್ಟಿಗೆ ಕಾರಣರಾದರೂ ಅಂಥ ಮುಜೀಬುರ್ ರೆಹಮಾನನ್ನು, ಅಲ್ಲಿಯ ಡಿಕ್ಟೇಟರ್ ಆದಂಥ ವ್ಯಕ್ತಿ, ಆತನ ಇಡೀ ಕುಟುಂಬವನ್ನು, ಸಣ್ಣ ಮೊಮ್ಮಗುವಿನಿಂದ ಹಿಡಿದು ಎಲ್ಲರನ್ನ, ಜಿಯಾವುರ್ ರೆಹಮಾನ್ ಅನ್ನುವಂಥ ವ್ಯಕ್ತಿ ಸಣ್ಣ ಮಗುವಿನಿಂದ ಹಿಡಿದು ಎಲ್ಲರನ್ನು ಹತ್ಯೆ ಮಾಡಿಬಿಡ್ತಾನೆ. ಆತನ ಪುತ್ರಿ ಬ್ರಿಟನ್ನಲ್ಲಿರುವಂಥ ಕಾರಣಕ್ಕೋಸ್ಕರ ಬಚಾವಾದಂಥ ಹೆಣ್ಮಗಳು ಮುಂದೆ ಪ್ರಧಾನಿ ಆಗ್ತಾಳೆ. ಪ್ರಧಾನಿಯಾದ ಸಂದರ್ಭದಲ್ಲಿ ಎದುರಾಳಿ ಪ್ರತಿಸ್ಪರ್ಧಿಯಾಗಿದ್ದಂಥ ಪ್ರತಿಪಕ್ಷದ ನಾಯಕಿಯಾದಂಥ ಖಲೀದಾ ಜಿಯಾನ ಜೈಲಿಗೆ ಕಳಿಸ್ತಾಳೆ. ಆ ಜೈಲಿಗೆ ಕಳಿಸಿದಂಥ ಖಲೀದಾ ಜಿಯಾ ಏನಿದ್ದಾಳೆ, ಆಕೆ ಅನಾರೋಗ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಸಾಯುವ ಸಂದರ್ಭದಲ್ಲಿ ತಾರಿಕ್ ರೆಹಮಾನ್ ಅವಿತುಕೊಳ್ತಂಥ ವ್ಯಕ್ತಿ ಬ್ರಿಟನ್ನಿಂದ ಭಾರತಕ್ಕೆ ಬರ್ತಾರೆ, ಬಾಂಗ್ಲಾದೇಶಕ್ಕೆ ಬರ್ತಾರೆ. ಬಂದು BNP ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ, ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಈ ಇಡೀ ಪ್ರಕರಣವನ್ನು ನಾವು ಗಮನಿಸ್ತಾ ಹೋಗಬೇಕು. ಇದೇ ತಾರಿಕ್ ರೆಹಮಾನನ್ನು ಭೇಟಿಯಾಗಲಿಕ್ಕೆ ರಾಹುಲ್ ಗಾಂಧಿ ಹೋಗಿದ್ದರು, ನೆನಪಿಟ್ಕೊಳ್ಳಿ. ಎಲ್ಲ ದೇಶಗಳಿಗೆ ಆಹ್ವಾನ ಕೊಡಲಾಯಿತು. ತಾರಿಕ್ ರೆಹಮಾನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬರಬೇಕು ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಆಹ್ವಾನ ಹೋಯಿತು. ನಿಮಗೆ ಗೊತ್ತಿರಲಿ, 100ಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಆಹ್ವಾನ ಹೋದರೂ ಸಹ ಒಬ್ಬರೋ ಇಬ್ಬರು ಗಣ್ಯರು ಮಾತ್ರ ಬಂದರು, ಪ್ರಧಾನಿಗಳು, ರಾಷ್ಟ್ರಪತಿಗಳು ಮಾತ್ರ ಬಂದರು. ಯಾವ ದೇಶದ ಪ್ರಧಾನಿಯೂ ಕೂಡ ಈತನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಳ್ಳಲೇ ಇಲ್ಲ. ಭಾರತ ತನ್ನ ಲೋಕಸಭಾ ಸ್ಪೀಕರ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕಳಿಸ್ತು. ಕಾರಣ ಏನು? ಶತ್ರುತ್ವ ಬೇಡ ಎನ್ನುವಂಥ ಕಾರಣಕ್ಕೋಸ್ಕರ. ಅದಕ್ಕಿಂತ ದೊಡ್ಡ ಕಾರಣ ಏನು? 1 ಕೋಟಿ ಹಿಂದೂಗಳ ಹಿತರಕ್ಷಣೆಯನ್ನು ಭಾರತ ಕಾಪಾಡಬೇಕಾಗಿದೆ ಬಾಂಗ್ಲಾದೇಶದಲ್ಲಿ.
ಬಾಂಗ್ಲಾದೇಶದಲ್ಲಿ ಅಮಾನವೀಯವಾಗಿ ಕಂಡ ಕಡೆ ಹಿಂದೂಗಳ ಮೇಲೆ ಹತ್ಯೆ ನಡೀತಾ ಇತ್ತು ಜಮಾತ್ಗಳಿದ್ದಾಗ ಮತ್ತು ಈ ಡಕಾಯತ್ ಯೂನುಸ್ ಇದ್ದ ಸಂದರ್ಭದಲ್ಲಿ. ಯೂನುಸ್ ಬೇಕು ಅಂತಲೇ ಇಂಥ ಹತ್ಯೆಗಳಾದರೂ ಕೂಡ ಅದರ ಕುರಿತು ಕಿಂಚಿತ್ತು ಒಂದೇ ಒಂದು ಶಬ್ದವನ್ನು ಮಾತಾಡ್ತಾ ಇರಲಿಲ್ಲ. ಈತ ಬಾಡೇಕೆ ಟಟ್ಟು ಅಂತ ಏನು ಹೇಳ್ತಾರಲ್ಲ, ಬಾಡಿಗೆಯ ತೊಗಲು ಬೊಂಬೆಯಾಗಿ ಡೊನಾಲ್ಡ್ ಟ್ರಂಪರ ಕೆಲಸ ಮಾಡಿಕೊಂಡು ಅಮೇರಿಕೆಯ CIA ಕೆಲಸವನ್ನು ಮಾಡಿಕೊಂಡು ಈತ ಅಮೇರಿಕೆಯ ಏಜೆಂಟನಾಗಿ ಭಾರತಕ್ಕೆ ಕಿರುಕುಳ ಕೊಡುವ ಕೆಲಸ ಮಾಡ್ತಾಯಿದ್ದ. ನೋಡಿ, ಈ ವಿದೇಶಾಂಗ ವಿಷಯಗಳಿದಾವಲ್ಲ ಭಾಳ ಸೂಕ್ಷ್ಮವಾಗಿರ್ತವೆ. ಕಣ್ಣೆದುರಿಗೆ ಕಾಣಿಸ್ತಾ ಇರ್ತದೆ ಬಾಂಗ್ಲಾದೇಶದಲ್ಲಿ ಈ ರೀತಿಯಾದಂಥ ಹಿಂದೂಗಳ ಹತ್ಯೆ ನಡೀತಾ ಇದೆ ಅಂಥೇಳಿ. ಭಾರತ ಹೋಗಿ ಯುದ್ಧ ಮಾಡುವಂಥ ಸ್ಥಿತಿ ಇರೋದಿಲ್ಲ. ಹಾಗೆ ಯುದ್ಧ ಆದರೆ ಭಾರತದ ಮೇಲೆ ಹೇಗೆ ದುಷ್ಪರಿಣಾಮ ಆಗುತ್ತೆ ಅನ್ನೋದರ ಕುರಿತಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆಯಾಗತ್ತೆ, ಸಂಶೋಧನೆ ಆಗತ್ತೆ, ಸಾಧಕ ಬಾಧಕಗಳನ್ನು ಗಮನಿಸಲಾಗತ್ತೆ, ಕಾದು ಕುಳಿತುಕೊಳ್ಳಬೇಕಾದ ಅನಿವಾರ್ಯತೆ ಬರುತ್ತೆ. ಯಾವುದೇ ರೀತಿಯ ಒತ್ತಡವನ್ನು ಮೊಹಮ್ಮದ್ ಯೂನುಸ್ ಮೇಲೆ ಹಾಕ್ಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿ ಇರುತ್ತೆ. ನಮ್ಮಿಂದ ಇಲ್ಲಿಂದ ಹೋಗುವಂಥ ಸೌಕರ್ಯಗಳನ್ನು ನಿಲ್ಲಿಸಿದರೂ ಕೂಡ ಅಲ್ಲಿ ಮತಾಂಧರಿಂದ ಹತ್ಯೆ ನಿಲ್ಲುವುದಿಲ್ಲ. ಈ ಸಂದರ್ಭದಲ್ಲಿ ಮತ್ತೊಂದು ಸರ್ಕಾರ ಬರಬೇಕಾದಂಥ ಅನಿವಾರ್ಯತೆಯನ್ನು ಭಾರತ ಸರ್ಕಾರ ಗಮನಿಸುತ್ತೆ. ನೋಡಿ, ಅಂಥ ವಿಚಿತ್ರವಾದಂಥ ಜಿಯೋಪಾಲಿಟಿಕಲ್ ಇಶ್ಯೂಗಳಿವೆ ರೀತಿ ಇರೋದು. ಇದೇ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ನಡೀತಾ ಇರೋದು. ಪಾಕಿಸ್ತಾನದಲ್ಲಿ ನೋಡಿ, ನಿನ್ನೆ ಆಗಿರುವಂಥ ಬೆಳವಣಿಗೆಯನ್ನು ನೋಡಿ, ಇಮ್ರಾನ್ ಖಾನ್ನ ಕಣ್ಣಿನ 85% ಅಂಧತೆ ಆಗಿಬಿಟ್ಟಿದೆ ಅಂತ ಒಂದು ವರದಿಯನ್ನು ತಜ್ಞರ ಸಮಿತಿ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಒಂದು ತಜ್ಞರ ಸಮಿತಿಯನ್ನು ನೇಮಕಾತಿ ಮಾಡುತ್ತೆ. ಹೇಗಿದ್ದಾರೆ ನೋಡ್ಕೊಂಬನ್ನಿ, ಇಮ್ರಾನ್ ಖಾನ್ ಆರೋಗ್ಯ ಸರಿಯಿಲ್ಲ ಅಂತ ಎಲ್ಲ ಕಡೆ ಇರೋದರಿಂದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ತನ್ನ ಪಕ್ಷ ಹಾಕಿರುತ್ತೆ. PTI ಹೋಗಿ ಪರೀಕ್ಷೆ ಮಾಡ್ಕೊಂಬ. ವರದಿ ಬರ್ತು. ವರದಿ ಏನು? ಒಂದು ಕಣ್ಣು ಹೊರಟೆ ಹೋಗಿದೆ, 85% ಕಣ್ಣೇ ಕಾಣ್ತಾ ಇಲ್ಲ ಅಂತ. ಓ ಅಂತ ಗಲಾಟೆ ಆಗತ್ತೆ. ಗಲಾಟೆ ಆದ ಸಂದರ್ಭದಲ್ಲಿ ಮತ್ತೊಂದು ಸಮಿತಿಯನ್ನು ಕಳಿಸ್ತಾರೆ. ಆ ಸಮಿತಿ ಬಂದು ಹೇಳುತ್ತೆ 85% ಕಣ್ಣು ಸರಿ ಇದೆ, 15% ಕಣ್ಣು ಸರಿ ಇಲ್ಲ ಅಂತ. ಆಮೇಲೆ ಅಲ್ಲಿ ಸಂವಿಧಾನವನ್ನು ಯಾವ ರೀತಿ ತಿದ್ದಲಾಗಿದೆ ಅಂದರೆ, ಆ ಮುಲ್ಲಾ ಮುನೀರನ್ನೇ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಾನೆ, ಅಲ್ಲಿ ಮುಲ್ಲಾ ಮುನೀರನ್ನೇ ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳ ನೇಮಕಾತಿಯನ್ನು ಮಾಡ್ತಾನೆ, ಅಲ್ಲಿ ಮುಲ್ಲಾ ಮುನೀರನ್ನೇ ಎಲ್ಲದರ ಮೇಲೆ ಅಧಿಪತಿಯಾಗಿ ಹೊರಹೊಮ್ಮತಾನೆ. ಆತ ಬದುಕಿರೋವರೆಗೂ ಸಮವಸ್ತ್ರದಲ್ಲಿರ್ತಾನೆ, ಆತ ಬದುಕಿರೋವರೆಗೂ ಫೀಲ್ಡ್ ಮಾರ್ಷಲ್ ಆಗಿರ್ತಾನೆ. ಆ ರೀತಿಯಾದಂಥ ಅಮೆಂಡ್ಮೆಂಟನ್ನು ಅಲ್ಲಿಯ ಲೋಕಸಭೆ ಪಾಸ್ ಮಾಡಿದೆ. ಯಾವ ಮುಲ್ಲಾ ಮುನೀರ್ನ ಬದ್ಧ ವೈರಿ ಅನಿಸ್ಕೊಂಡಿರುವಂಥ ಇಮ್ರಾನ್ ಖಾನ್ ಹೊರಗೆ ಬರಲಾರದಂಥ ಸ್ಥಿತಿಯನ್ನು ಆತ ನಿರ್ಮಾಣ ಮಾಡಿದ್ದಾನೆ. ಮುಲ್ಲಾ ಮುನೀರು ಜನ ದಂಗೆ ಎದ್ದಿದ್ದಾರೆ. ಅಲ್ಲಿ ಇದೇ ರೀತಿಯ ಡಕಾಯಿತಿ ನಡೀತಾ ಇದೆ. ಎಲ್ಲೆಲ್ಲಿ ಮತಾಂಧರಿದಾರೋ ಅಲ್ಲೆಲ್ಲ ಡಕಾಯಿತರೇ ಬಂದು ಸರ್ಕಾರವನ್ನು ನಡೆಸೋದು. ಅದಕ್ಕೆ ಬಾಂಗ್ಲಾದೇಶವು ಹೊರತಾಗಿಲ್ಲ. ನೋಡಿ, ಬಾಂಗ್ಲಾದೇಶವನ್ನು ಹುಟ್ಟು ಹಾಕಲಿಕ್ಕೆ ಅವತ್ತು ಭಾರತ ದೇಶ ಮನಸ್ಸು ಮಾಡದೆ ಹೋಗಿದ್ದರೆ ಬಾಂಗ್ಲಾದೇಶದ ಪೂರ್ವ ಪಾಕಿಸ್ತಾನ ಅನ್ನುವಂಥ ಜಾಗದ ಸ್ಥಿತಿ ಹೇಗಿರುತ್ತೋ ಸುಮ್ಮನೆ ಕಲ್ಪನೆ ಮಾಡಿಕೊಂಡು ನೋಡಿ. ಅದಾದ ಮೇಲೆ ಯಾವ ಬಾಂಗ್ಲಾದೇಶಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ನಿರಂತರವಾಗಿ ಫಂಡಿಂಗ್ ಮಾಡಿಕೊಂಡು ಅವರ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೇಕಾದಂಥ ಎಲ್ಲ ಸಪ್ಲೈ ಮಾಡಿ, ಅಷ್ಟೇ ಅಲ್ಲ ಇವತ್ತು ಅದಾನಿ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಇದ್ದರೂ ಕೂಡ ಅವ್ರಿಗೆ ಬೇಕಾದ ಸವಲತ್ತುಗಳನ್ನು ಕೊಟ್ಟು ಬೆಳೆಸಿದ್ದಕ್ಕೆ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ಭಾರತ ದೇಶಕ್ಕೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಕಳವಳ. ಈಗ ಬಂದಿರುವಂಥ ತಾರಿಕ್ ರೆಹಮಾನ್ ಎನ್ನುವಂಥ ಡಕಾಯತ್ತು, ಈತನಾದರೂ ಹಿಂದೂಗಳ ಹಿತರಕ್ಷಣೆಯನ್ನು ಕಾಪಾಡ್ತಾನೆ ಅನ್ನುವಂಥ ಒಂದು ಸಣ್ಣ ಆಸೆಯೊಂದಿಗೆ ಭಾರತ ದೇಶ ಇನ್ನೂ ಕೂಡ ಬಾಂಧವ್ಯವನ್ನು ಹಾಗೆ ಇಟ್ಕೊಂಡಿದೆ. ನನಗೆ ಮಜಾ ಅನಿಸಿದ್ದು ಅದಲ್ಲ. ಮಜಾ ಅನಿಸಿದ್ದೇನಪ್ಪ ಅಂದರೆ, ಅಲ್ಲಿ ಪ್ರಧಾನಿ ಆಯ್ಕೆಯಾಗಿ ಆತ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಈ ಕಡೆ ಅದಕ್ಕೆ ಅಭಿನಂದನೆ ಹೇಳಬೇಕಾಗಿದ್ದು ಭಾರತದ ರಾಷ್ಟ್ರಪತಿ, ಭಾರತ ಪ್ರಧಾನಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ತಾರಿಕ್ ರೆಹಮಾನ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಈಕೆಯನ್ನು ಪ್ರೈಮ್ ಮಿನಿಸ್ಟರಾ ಅಥವಾ ರಾಷ್ಟ್ರಪತಿನ ಯಾವ ಸ್ಥಾನದಲ್ಲಿದ್ದಾರೆ? ಒಂದು ರಾಜ್ಯದ ಮುಖ್ಯಮಂತ್ರಿ. ಆಕೆಗೂ ಬಾಂಗ್ಲಾದೇಶಕ್ಕೂ ಪಶ್ಚಿಮ ಬಂಗಾಳಕ್ಕೂ ಯಾವ ಸಂಬಂಧವೇ ಇಲ್ಲ. ಬಾಂಗ್ಲಾದೇಶದಿಂದ ಬರುವಂಥ ನಿರಾಶ್ರಿತರಿಗೆ ನಾನು ಆಶ್ರಯವನ್ನು ಕೊಡ್ತೀನಿ ಅಂತ ಒಂದು ಕಾಲಕ್ಕೆ ಹೇಳಿದಂಥ ಹೆಣ್ಮಗಳಿಗೆ ಇಂಥ ಮಮತಾ ಬೇಗಂ. ಇಲ್ಲಿ ನೋಡಿದರೆ ತಾರಿಕ್ ರೆಹಮಾನ್ ಬಂದಿದ್ದಾರೆ, ಭಾರತದ ಜೊತೆ ಸಂಬಂಧವನ್ನು ನಾನು ಸುಧಾರಿಸಿಕೊಳ್ಳುತ್ತೇನೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊಹಮ್ಮದ್ ಯೂನುಸ್ ಎನ್ನುವಂಥ ಡಕಾಯಿತ ಕತಾರ್ಗೆ ಪರಾರಿಯಾಗಿದ್ದಾನೆ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.